ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದಾರೆ ಎಲ್ಲ? ನಾವಿವತ್ತು ಒಂದು ಕೋಟೆಗೆ ಬಂದಿದ್ವಿ. ಇದು ಯಾವ ಕೋಟೆ ಗೊತ್ತಿದೆಯಾ? ಮಿರ್ಜಾನ್ ಕೋಟೆ. ಇಲ್ಲಿ ಯಾವ ರಾಣಿ ಆಳಿದಾಳೆ, ಆ ರಾಣಿಗೆ ಪೆಪ್ಪರ್ಸ್ ಕ್ವೀನ್ ಅಂತ ಯಾಕೆ ಕರಿತಿದ್ರು ಅಂತ ನಿಮಗೆ ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ. ಮಿರ್ಜಾನ್ ಕೋಟೆ ಅಂದ್ರೆ ಕೇವಲ ಕಲ್ಲಿನ ಕೋಟೆ ಅಲ್ಲ, ಇದು ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದ ಒಂದು ದೊಡ್ಡ ಕತೆ ಹೊಂದಿರುವ ಜಾಗ. ಉತ್ತರ ಕನ್ನಡದ ಕರಾವಳಿಯಲ್ಲಿ ಇರುವ ಈ ಕೋಟೆಗೆ ಪೆಪ್ಪರ್ಸ್ ಕ್ವೀನ್ ಅಂತ ಕರೆಯಲ್ಪಡುತ್ತಿದ್ದ ರಾಣಿ ಚೆನ್ನಭೈರಾದೇವಿ ಅವರ ಇತಿಹಾಸದ ಜೊತೆ ವಿಶೇಷ ಸಂಬಂಧ ಇದೆ. ಸುಮಾರು 54 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ರಾಣಿ ಚೆನ್ನಭೈರಾದೇವಿ ಮೆಣಸಿನಕಾಯಿ ವ್ಯಾಪಾರದಲ್ಲಿ ದೊಡ್ಡ ಪ್ರಭಾವ ಹೊಂದಿದ್ದರಿಂದಲೇ ಪೆಪ್ಪರ್ಸ್ ಕ್ವೀನ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧರಾಗಿದ್ದರು. ಆ ಕಾಲದಲ್ಲಿ ಮಿರ್ಜಾನ್ ಕೋಟೆ ಮೆಣಸಿನಕಾಯಿ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿಂದ ಮೆಣಸು ವಿದೇಶಗಳಿಗೂ ಸಾಗುತ್ತಿತ್ತು ಎನ್ನಲಾಗ್ತದೆ. ಇವತ್ತು ಈ ಕೋಟೆಯ ಗೋಡೆಗಳು ಮೌನವಾಗಿದೆ, ಆದರೆ ಇಲ್ಲಿ ನಿಂತಾಗ ಒಂದು ಕಾಲದಲ್ಲಿ ಈ ಕೋಟೆಯಲ್ಲಿ ನಡೆದ ವ್ಯಾಪಾರ, ರಾಜಕೀಯ, ಯುದ್ಧಗಳ ಕಥೆಗಳು ಕಣ್ಮುಂದೆ ಬರ್ತದೆ. ಕಾಲ ಬದಲಾಗಿದೆ, ರಾಜರು ಹೋಗಿದ್ದಾರೆ, ಸಾಮ್ರಾಜ್ಯನು ಚೇಂಜ್ ಆಗಿದೆ. ಆದರೆ ಹಿಸ್ಟ್ರಿ ಏನಂತ ತಿಳ್ಕೊಬೇಕಂದ್ರೆ ಈ ಮಿರ್ಜಾನ್ ಕೋಟೆನ ನೀವು ಖಂಡಿತವಾಗಿ ನೋಡಲೇಬೇಕು. ಮಿರ್ಜಾನ್ ಕೋಟೆ ಕಲ್ಲುಗಳಲ್ಲಿ ಕೆತ್ತಿದ ಇತಿಹಾಸ, ಅದರ ಹಿಂದೆ ಒಬ್ಬ ಶಕ್ತಿಶಾಲಿ ರಾಣಿಯ ಕತೆ.